ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತೀರಾ SSTV. ನಾನು ವಿಶ್ವ ಶೆಟ್ಟಿ. ಕಾಂತಾರ ಮೂವಿ ನೀವೆಲ್ಲ ನೋಡೇ ಇರ್ತೀರಾ. ಕಾಂತಾರದಲ್ಲಿ ಗೇಂಡ ಅನ್ನೋ ಕ್ಯಾರೆಕ್ಟರ್ ಪ್ಲೇ ಮಾಡಿರುವಂತರು ನಮ್ಮ ರಾಘವ್ ಅವರು. ಇವತ್ತು ನಾವು ಅವ್ರನ್ನ ಮಾತಾಡ್ಸೋಣ ಅಂತ ಬಂದಿದ್ದೀವಿ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ರಾಘವ್ ಸರ್, ಹಾಯ್. ನಮಸ್ತೆ ಸರ್, ಹೇಗಿದ್ದೀರಾ? ಸೂಪರ್ ಸರ್, ನೀವ್ ಹೇಗಿದ್ದೀರಾ? ಸಕ್ಕತ್ತಾಗಿದ್ದೀನಿ ಸರ್. ಸರ್, ಕಾಂತಾರ ಮೂವಿ ನೋಡಿದ್ವಿ. ನಿಮ್ಮ ಕ್ಯಾರೆಕ್ಟರ್ ಅದ್ಭುತವಾಗಿ ಮೂಡ್ ಬಂದಿದೆ. ನಮ್ಮ you. ಆಡಿಯನ್ಸ್ ಗೆ ಒಂದು ಹಿಟ್ ಮಾಡಿದ್ದಾರೆ ನಿಮ್ ಮೂವಿನ. ಬಟ್ ಅಂತವ್ರ ಪ್ರೀತಿಯಿಂದ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ ಈ ಸಂದರ್ಭದಲ್ಲಿ? ಎಲ್ಲರಿಗೂ ಏನಂತಾರೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಯಾರ್ಯಾರು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿದೀರಾ, ಸಪೋರ್ಟ್ ಮಾಡಿದೀರಾ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಮೇನ್ ಅವಕಾಶ ಕೊಟ್ಟಂತ ಹೊಂಬಾಳೆ ಸಂಸ್ಥೆಗೆ ಮತ್ತೆ ರಿಷಬ್ ಅಣ್ಣನ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್. ಸರ್, ಇವಾಗ ಆಫ್ಟರ್ ಕಾಂತಾರ ಆದ್ಮೇಲೆ ಹೇಗಿದೆ ಜರ್ನಿ? ಅಂದ್ರೆ ಎಲ್ರು ನಿಮ್ಮನ್ನ ಗುರ್ತಿಸುವಂತದ್ದು ಯಾವ ರೀತಿ ನಡೀತಿದೆ? ಅಂದ್ರೆ ಒಂದು 25 ಸಿನಿಮಾ ಮಾಡಿದ್ರುನು ಇವಾಗ ಹೇಗಿದೆ ಸರ್, ಮುಂಚೆ ಹೇಗಿತ್ತು ಅಂತ ಅದ್ರ ಬಗ್ಗೆ ಹೇಳೋದಾದ್ರೆ? ಚೆನ್ನಾಗಿದೆ ಸರ್, ಹೊಸ ಫೀಲು. ಏನಂತಾರೆ, ಏನು ಹೊಸ ಸಿನಿಮಾ ಮಾಡಿದ ಅನುಭವ. ಈಗ ಜನ ಗುರ್ತಿಡಿತಿದ್ದಾರೆ, ಕಂಡಿಡಿತಿದ್ದಾರೆ, ಇವ್ರು ಕಾಂತಾರದಲ್ಲಿ ಮಾಡಿದ್ರಲ್ವಾ ಅಂತ ಮಾತಾಡ್ಸ್ತಿದ್ದಾರೆ. ಸೊ ಸಿಕ್ಕಾಪಟ್ಟೆ ಖುಷಿ ಇದೆ. ಅದು ಏನಂತಾರೆ, ಸಿಕ್ಕಾಪಟ್ಟೆ ಖುಷಿ ಇದೆ ಸರ್. ಭಯಂಕರ ಚೇಂಜಸ್ ಇದೆ. ಮತ್ತೆ ಮಾತಾಡದೇ ಇರೋರೆಲ್ಲ ಈಗ ಫೋನ್ ಮಾಡಿ ಮಾತಾಡ್ತಿದ್ದಾರೆ. ಚೆನ್ನಾಗಿ ಮಾಡಿದೀರಾ ಸಿನಿಮಾ, ಸಕ್ಕದಾಗಿ ಮಾಡಿದೀರಾ ಸಿನಿಮಾ, ಸಕ್ಕದಾಗಿದೆ, ನೈಸ್, ಒಳ್ಳೇದಾಗ್ಲಿ, ಅದು ಇದು ಅಂತ ಒಂದಷ್ಟು ಫೋನ್ಗಳು, ಒಂದಷ್ಟು ಫೋನ್ ಕಾಲ್ಸ್ಗಳು, ಸ್ಕೂಲ್ ಫ್ರೆಂಡ್ಸು, ಕಾಲೇಜ್ ಫ್ರೆಂಡ್ಸು. ಸೊ ಈ ತರ ನಡೀತಾ ಇದೆ. ಮೂವಿ ನೋಡ್ಕೊಂಡ್ ಬಂದಾದ್ಮೇಲೆ ಒಂದು ಬೆಸ್ಟ್ ಫೀಡ್ಬ್ಯಾಕ್ ಅಂದ್ರೆ ಯಾರ ಕಡೆಯಿಂದ ನಿಮ್ಗೆ ಸಿಕ್ತು ಅಂತ? ವಾವ್, ಸೂಪರ್ ಅನ್ನೋ ಫೀಡ್ಬ್ಯಾಕ್ ನಂಗೆ ಸಿಕ್ತು ಅಂತ ಇದ್ರೆ ಯಾರು ಕೊಟ್ಟಿದ್ದು ಸರ್ ಅಂತ ನಿಮಗೆ? ನನ್ನ ಸ್ಕೂಲ್ನ ಹೆಡ್ ಮಾಸ್ಟರ್ ಫೋನ್ ಮಾಡಿ ವಿಶ್ ಮಾಡಿದ್ರು. ಹೆಮ್ಮೆ ಆಗ್ತಿದೆ ಕಣ, ಬಹಳ ಹೆಮ್ಮೆ ಆಗ್ತಿದೆ, ನಮ್ ಸ್ಕೂಲ್ ಹುಡುಗ ಅಂತ. ಯಾವತ್ತೂ ಅವ್ರ ಕಾಂಟ್ಯಾಕ್ಟೇ ಇರ್ಲಿಲ್ಲ ನನಗೆ. ನನ್ನ ನಂಬರ್ ತಗೊಂಡು ಫೋನ್ ಮಾಡಿ ವಿಶ್ ಮಾಡಿ, ಸಿಕ್ಕಾಪಟ್ಟೆ ಹೆಮ್ಮೆ ಆಯ್ತು. ಬಾ ಒಂದ್ ದಿವಸ ಸ್ಕೂಲ್ಗೆ ಗೆಸ್ಟ್ ಆಗಿ ಬಾ ಅಂತ ಕರೆದ್ರು. ಅದಕ್ಕಿಂತ ಇನ್ನೊಂದು ಮೂಮೆಂಟ್ ಇನ್ನೊಂದು ಏನಿದೆ ಸರ್, ಅದು ನಾವು ಓದಿದ್ದು ವಿದ್ಯಾ ಶಾಲೆಯಲ್ಲೇ ನಾವೇ ಒಂದ್ ಗೆಸ್ಟ್ ಆಗಿ ಹೋಗುವಂತದ್ದು ಭಯಂಕರ ಖುಷಿ ತಂದಂತ ವಿಚಾರ ಸರ್. ಓಕೆ, ಇನ್ನು ಕಾಂತಾರ ವಿಚಾರಕ್ಕೆ ಬಂದ್ರೆ ಸರ್, ಇದು ನಮ್ಮ ಕರ್ನಾಟಕದಲ್ಲ, ಹೊರಗಡೆನೂ ಕೂಡ ಅಷ್ಟೊಂದು ಸೌಂಡ್ ಮಾಡ್ತಾ ಇದೆ ಸಿನಿಮಾ. ಬಟ್ ನಿಮ್ ಕ್ಯಾರೆಕ್ಟರ್ ಕೂಡ ಅಷ್ಟೇ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ನೀವು ಈ ಕ್ಯಾರೆಕ್ಟರ್ ನಿಮ್ಗೆ ಸಿಕ್ಕಾಗ ಹೇಗ್ ಸಿಕ್ತು ಅಂತ, ಇದಕ್ಕೆ ಹೇಗ್ ಆಯ್ಕೆ ಆದ್ರಿ ಅಂತ ಅದ್ರ ಬಗ್ಗೆ ಹೇಳೋದಾದ್ರೆ? ಯಾಕಂದ್ರೆ ತುಂಬಾ ಜನ ಕಾಯ್ತಾ ಇದ್ರು ಈ ಸಿನಿಮಾ ನನಗೂ ಒಂದು ಚಾನ್ಸ್ ಸಿಗ್ಲಿ ಅನ್ನುವಂಥದ್ದು. ತುಂಬಾ ಜನರ ಆಸೆ ಕೂಡ ಹೌದು, ಕನ್ಸು ಕೂಡ ಹೌದು. ಬಟ್ ನಿಮ್ಗೆ ಹೇಗ್ ಸಿಕ್ತು ಈ ಅವಕಾಶ ಅನ್ನುವಂಥದ್ದು? ಸರ್, ಎಲ್ಲರೂ ಏನ್ ಪ್ರೊಸೀಜರ್ಸ್ ನ ಫಾಲೋ ಮಾಡೋರು, ನಾನು ಅದೇ ಪ್ರೊಸೀಜರ್ ಅಲ್ಲಿ ಹೋದವನು. ಟೋಟಲ್ 35,000 ಜನ ಆಡಿಷನ್ ಕೊಟ್ಟಿದ್ರು ಸಿನಿಮಾಗೆ. ಸೊ ಅದ್ರಲ್ಲಿ ನಾನು ಒಬ್ಬ. ಕಂಠೀರವ ಸ್ಟುಡಿಯೋಗೆ ಹೋಗಿ ಆಡಿಷನ್ ಕೊಟ್ಟು, ಸೊ ಫಸ್ಟ್ ರೌಂಡ್ ಆಡಿಷನ್ ಆಯ್ತು, ಸೆಕೆಂಡ್ ರೌಂಡ್ ಆಡಿಷನ್ ಆಯ್ತು. ಅದಾದ ನಂತರ ಅಲ್ಲೇ ಹೇಳಿದ್ರು, ಪಾತ್ರ ಗೀತ್ರ ಅಂತ ಗೊತ್ತಿಲ್ಲ, ಏನು ಕನ್ಫರ್ಮೇಶನ್ ಇಲ್ಲ, ಇದ್ರೆ ಇರ್ಬೋದು, ಇದ್ರು ಒಂದೊಂದು ಡೈಲಾಗ್ ಅದು ಇದು ಏನು ಇರಲ್ಲ, ಇರ್ಬೇಕಾಗತ್ತೆ, ಓಕೆನಾ ಅಂತ. ಬೇರೆ ಯಾವ್ದಾದ್ರು ಸಿನಿಮಾ ಇದೆಯಾ? ಯಾವ್ದಿಲ್ಲ ಸರ್, ಸದ್ಯ ಖಾಲಿ ಇದೀನಿ. ಸರಿ ಆಯ್ತು, ಫೋನ್ ಬರುತ್ತೆ ಅಂದ್ರು. ಸೊ ನಂತರ ಕುಂದಾಪುರಕ್ಕೆ ಬರ್ಬೇಕು ಅಂತ ಫೋನ್ ಬಂತು. ಸೊ ಕುಂದಾಪುರಕ್ಕೆ ಹೋದ್ವಿ. ಅಲ್ಲಿ ಸೆಕೆಂಡ್ ರೌಂಡ್ ಒಂದ್ 30 ಜನ ನಾವು ಹೋಗಿದ್ವಿ. ಅಂದ್ರೆ ಒಂದ್ 30 ಜನ ಗುಂಪಿತ್ತಲ್ಲಿ. ಸೊ ಅದ್ರಲ್ಲಿ ನಾನು ಒಬ್ಬ ಇದ್ದೆ. ನಾವು ಬುಕ್ ಲಾಡ್ಜ್ಗೆ ಎಂಟ್ರಿ ಮಾಡೋಗಿ ನೋಡ್ತಿದ್ದೆ. ನಾವು 30 ಜನ ಅಷ್ಟೇ ಗುರು, 35,000 ಜನದಲ್ಲಿ ಸೆಲೆಕ್ಟ್ ಆಗ್ಬಿಟ್ಟಿದೀವಿ ನಾವು ಅನ್ನೋ ಖುಷಿ ನಮ್ಗೆ. ತೆಗೆದು ನೋಡ್ರೆ ಆ ಬುಕ್ ಅಲ್ಲಿ ನೆನ್ನೆ 30 ಜನ, ಮೊನ್ನೆ 40 ಜನ, ಅದ್ರ ಹಿಂದೆ 20 ಜನ, ಈ ತರ ಸುಮಾರು ಜನ ಬಂದು ಹೋಗ್ಯಾರೆ. ಇನ್ನು ಸೆಲೆಕ್ಷನ್ ಅನ್ನೋದಾಗಿಲ್ಲ ಅಂತ ಹೇಳಿ ಒಳಗ್ ಹೋದ್ವಿ. ಅಲ್ಲಿ ಅನಿ ಅಣ್ಣ, ಗುರು ಅಣ್ಣ, ಅರವಿಂದ್ ಅಣ್ಣ ಇವರೆಲ್ಲ ಕೂತಿದ್ರು ಆ ಸೆಲೆಕ್ಷನ್ ಪ್ರೊಸೀಜರ್ ಅಲ್ಲಿ. ಸೊ ಒಂದಷ್ಟು ವರ್ಕ್ಶಾಪ್ಸ್ ಅನ್ನ ತಗೊಂಡ್ರು, ಅದು ಇದು ಮಾಡ್ತಿದ್ವಿ, ಪರಿಚಯಗಳನ್ನ ಮಾಡ್ಕೋತಿದ್ವಿ, ಏನೇನ್ ಮಾಡ್ತಿದೀವಿ ಅನ್ನೋದನ್ನ. ರಿಷಬ್ ಅಣ್ಣ ಬಂದ್ರು, ಎಲ್ಲ ಸರ್ಕಲ್ ಆಗಿ ನಿಂತ್ವಿ. ಅಣ್ಣ ಹಿಂಗೆ ಮಾತಾಡ್ಸ್ತಾ ಎಲ್ಲರಿಗೂ ನಮಸ್ಕಾರ ಹಂಗೆ ಹಿಂಗೆ ಅಂತೀವಿ. ನೋಡಿ, ನೀನನ್ ಮಗ ಇಲ್ಲಿ ಅಂದ್ರು. ಅಣ್ಣ ಆಡಿಷನ್ ಬಂದೆ ಅಂತ ಸಿಕ್ಕಾಪಟ್ಟೆ ಖುಷಿ ಆದ್ರು ಅಣ್ಣ. ನೋಡಿ, ರಾಘು ಅಂತ ನನ್ನ ಹಳೆ ಸ್ನೇಹಿತ, ಕಿರಿಕ್ ಪಟೇಲ್ ಕೆಲಸ ಮಾಡಿದ್ದವನು, ಅವನು ಕಿರಿಕ್ ಪಟೇಲ್ ಆಡಿಷನ್ ಅಲ್ಲಿ ಬಂದಿದ್ದ. ಸೊ ಇಲ್ಲೂ ನಿಮ್ ತರಾನೇ ಎಲ್ಲಾರ ತರ ಸಾಮಾನ್ಯರಾಗಿ ಆಡಿಷನ್ ಬಂದಿದ್ದಾನೆ. ಸೊ ನಮ್ಮಲ್ಲಿ ಯಾವುದೇ ಇನ್ಫ್ಲೂಯೆನ್ಸ್ ಗಳು ವರ್ಕ್ ಆಗಲ್ಲ, ಅಥವಾ ನಾನು ಯಾರೋ ಫ್ರೆಂಡು, ನನ್ಗೆ ಯಾರೋ ಪರಿಚಯ ಅನ್ನೋದು ಅದ್ರ ಮೇಲೆ ಪಾತ್ರ ಡಿಸೈಡ್ ಆಗಲ್ಲ. ಸೊ ಟ್ಯಾಲೆಂಟ್ ಇದ್ರೆ ಯಾರು ಬೇಕಾದ್ರು ಎಲ್ಲಿ ಬೇಕಾದ್ರು ಬರ್ಬೋದು. ಅದಕ್ಕೆ ಇವನೇ ಉದಾಹರಣೆ ಅಂತ, ಅಲ್ಲೇ ಉದಾಹರಣೆ ತಗೊಂಡು ಮಾತಾಡೋದು. ಸೊ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಲ್ಲಿಂದ ಮತ್ತೆ ವಾಪಸ್ ಬಂದ್ವಿ ಬೆಂಗಳೂರಿಗೆ. ಮತ್ತೆ ಕುಂದಾಪುರಕ್ಕೆ ಹೋದ್ವಿ. ಹೋಗೋದು ಬರೋದು ಆಗ್ತಿತ್ತು, ಇನ್ನು ಕನ್ಫರ್ಮೇಶನ್ ಇಲ್ಲ. ಒನ್ ಫೈನ್ ಡೇ ಹೋದಾಗ ನಾವು ಈ ತರ 30 ಜನ 40 ಜನ ಹೋಗ್ತಿದವರು, ಬರೀ 2 3 4 ಜನ ಈ ತರ ಫಿಲ್ಟರ್ ಆಗಿ ಬಂದ್ವಿ. ಕೊನೆಗೆ ಒಬ್ನೇ ಹೋಗೋ ತರ ಹೋಯ್ತು. ಅಲ್ಲಿ ಹೋದಾಗ ಒಂದು 10 ಜನ ಮಾತ್ರ ಉಳಿದಿದ್ರು. ಸೊ ಅವರೆಲ್ಲ ಸೆಲೆಕ್ಟ್ ಆಗಿ ಏನಂತಾರೆ ಕಾಂತಾರದಲ್ಲಿ ಇರೋರು. ಆಗ್ಲೂ ನಮ್ಗೆ ಪಾತ್ರ ಯಾವ್ದು ಗೊತ್ತಿಲ್ಲ. ಅನಿ ಅಣ್ಣ, ಗುರು ಅಣ್ಣ 1 ತಿಂಗಳು ವರ್ಕ್ಶಾಪ್. ಸೊ ಅದ್ರ ಮೇಲೆ ಆಮೇಲೆ ನಮ್ಗೆ ಪಾತ್ರ ಏನು, ಯಾವ್ದು, ಏನ್ ಕ್ಯಾರೆಕ್ಟರ್, ಎಲ್ಲಿ ಮಾಡ್ತೀವಿ ಅನ್ನೋದನ್ನ ಕೊಟ್ರು ಸರ್.
ಅಂದ್ರೆ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು ಸರ್ ಅಂದ್ರೆ ಸಿನಿಮಾದ ಬಗ್ಗೆ? ಯಾಕಂದ್ರೆ ನೀವು ಈಗ ನೋಡ್ತಿದ್ರೆ ಯಾವ ರೀತಿ ಸಿನಿಮಾ ಹೋಗ್ತಿದೆ ಅನ್ನುವಂತ ವಿಚಾರ, ಬಟ್ ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಏನ್ ಹೇಳ್ತೀರಾ? ಬಟ್ ಹೇಗೆ? ಭಯಂಕರ ಖುಷಿ ಇದೆ ಸರ್ ಅದ್ರ ಬಗ್ಗೆ, ಆ ಎಕ್ಸ್ಪೀರಿಯನ್ಸ್ ಬಗ್ಗೆ. ಸುಮಾರು ಎಕ್ಸ್ಪೀರಿಯನ್ಸ್ ಗಳಾಯ್ತು ಸರ್, ಸುಮಾರು ಹೊಸದನ್ನ ಕಲ್ಸ್ಕೊಟ್ಟು ಕಾಂತಾರ ನಮ್ಗೆ. ನಾರ್ಮಲ್ ಆಗಿ ಒಂದ್ ಸಿನಿಮಾ ಹೆಂಗಾಗುತ್ತೆ ಅಂದ್ರೆ ಫೋನ್ ಮಾಡ್ತಾರೆ, ಇಂಥ ಡೇಟ್ ಅಂತ ಕೊಡ್ತಾರೆ, ಆ ಡೇಟ್ ಫಿಕ್ಸ್ ಮಾಡ್ತೀವಿ, ನಾವು ಹೋಗ್ತೀವಿ, ಆಕ್ಟ್ ಮಾಡಿ ಬರ್ತೀವಿ. ಸೊ ಇಲ್ಲೇನಾಯ್ತು ಅಂದ್ರೆ ಇದೆ ಕುಂದಾಪುರಕ್ಕೆ ಹೋಗಿ ಬರೋದು. ಆದ್ರಿಂದ ಕಲರಿಯಿಂದ ಒಂದು ಟೀಮ್ ಬಂದಿತ್ತು, ಆತ್ಮ ಕಲರಿ ಅಂತ, ನಮ್ಮ ಗೋಕುಲ್ ಮಾಸ್ಟರ್, ಗೋಪಿಕಾ ಮಾಸ್ಟರ್ ಅಂತ. ಅವ್ರು ನಮ್ಗೆ ಎವ್ರಿ ಡೇ ಬೆಳಗ್ಗೆ 7 ಗಂಟೆ ಕಲರಿ ಪ್ರಾಕ್ಟೀಸ್, ನಮ್ಗೆ 1 ತಿಂಗಳು ಎಲ್ಲಾ ಆರ್ಟಿಸ್ಟ್ ಗಳಿಗೂ ಎವ್ರಿ ಡೇ ಬೆಳಿಗ್ಗೆ ಎದಳೋದು, ಕಲರಿ ಪ್ರಾಕ್ಟೀಸ್ ಮಾಡೋದು, ತಿಂಡಿ ಬರ್ತಿತ್ತು, ಊಟ ಮಾಡೋದು, ಕಾಸ್ಟ್ಯೂಮ್ ರಿಹರ್ಸಲ್ ಗಳು ಮಾಡೋದು, ಈ ಕಾಸ್ಟ್ಯೂಮ್ ಬೇಕಾ ಆ ಕಾಸ್ಟ್ಯೂಮ್ ಬೇಕಾ ಅಂತ. ಪ್ರಗತಿ ಅಕ್ಕಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಸೊ ಅಷ್ಟು ಡೀಟೇಲ್ ಆಗಿ ಕೂತ್ಕೊಂಡು ನಮ್ಗೆ ಕಾಸ್ಟ್ಯೂಮ್ ಗಳನ್ನ ಮಾಡ್ಕೊಡೋದ್ರಿಂದ ಹಿಡಿದು ಪ್ರತಿಯೊಂದು ಆಗೋದು. ಸಾಯಂಕಾಲ ಈ ಕಾಡ್ ಜನ, ನಾವು ಕಾಡ್ ಮನುಷ್ಯರು ಹೆಂಗ್ ಬಿಹೇವ್ ಮಾಡ್ಬೇಕು, ನಾವೆಲ್ಲೋ ಬೆಂಗಳೂರಲ್ಲಿ ಆರಾಮ ಓಡಾಡ್ಕೊಂಡಿದ್ದವ್ರು. ಸೊ ಹೆಂಗ್ ಬಿಹೇವ್ ಮಾಡ್ಬೇಕು ಅನ್ನೋದನ್ನ ಈ ಅಕ್ಷತಾ ಕುಡ್ಲಾ ಅಂತ ಒಬ್ರು ಮೇಡಮ್ ಇದ್ರು, ಮತ್ತೆ ಸುನಿಲ್ ಸಿದ್ದಿ ಅಂತ, ಸಿದ್ದಿ ಜನಾಂಗದವರು ಈ ಸಿನಿಮಾ ಕೆಲಸ ಮಾಡ್ಯಾರ, ನೋಡ್ರೆ ಗೊತ್ತಾಗುತ್ತೆ. ಸೊ ಅವರು ನಮ್ಗೆ ಕ್ಲಾಸ್ ತಗೊಳ್ಳೋರು, ಹೆಂಗೆ ಕಾಡ್ ಮನುಷ್ಯರು ಬಿಹೇವ್ ಮಾಡ್ತಾರೆ, ಹಿಂಗ್ ಮಾಡೋದು. ಆ ಡ್ಯಾನ್ಸ್ ಮೂವ್ಮೆಂಟ್ಸ್ ನಾರ್ಮಲ್ ಆಗಿ ಡ್ಯಾನ್ಸ್ ಮಾಡಕ್ಕಾಗಲ್ಲ, ಆ ತರದ್ ಮೂವ್ಮೆಂಟ್ಸ್ ಬೇಕು. ಆ ವರ್ಕ್ಶಾಪ್ಸ್ ಗಳು ನಡೀತು. 1 ತಿಂಗಳು ಪ್ರೋಸೆಸ್ ಇರೋದು. ಅದಾದ್ಮೇಲೆ ಇನ್ನೊಂದ್ ತಿಂಗಳು ವರ್ಕ್ಶಾಪ್ ಪ್ರೋಸೆಸ್. ಡೈಲಾಗ್ ಶೀಟ್ ಕೊಟ್ಟು ಯಾವ ಪಾತ್ರ ಅಂತ ಗೊತ್ತಿಲ್ಲ, ಡೈಲಾಗ್ ಹೇಳ್ಕೊಡ್ತಿದ್ರು. ಅನಿ ಅಣ್ಣ, ಗುರು ಅಣ್ಣ ಮೇಜರ್ ಆಗಿ ಪಾತ್ರವನ್ನು ವಹಿಸ್ತಾರೆ. ನಮ್ಗೆ ಭಾಷೆ ಬರಲ್ಲ, ಮಂಗಳೂರು ಭಾಷೆ, ನಾವಿಲ್ಲಿ ಬೆಂಗಳೂರಲ್ಲಿ ಮಾತಾಡ್ಕೊಂಡಿದ್ದವ್ರು. ಸೊ ನಮ್ಗೆ ಇಂಚಿಂಚು ಆ ಭಾಷೆನ ಹೇಳ್ಕೊಟ್ಟು ಟ್ಯೂನ್ ಮಾಡಿ, ಇಷ್ಟೇ ಮಾತಾಡ್ಬೇಕು, ಇಷ್ಟೇ ಆಕ್ಟ್ ಮಾಡ್ಬೇಕು, ನೀವು ಇಲ್ಲಿವರೆಗೂ ಮಾಡಿದ್ ಬೇರೆ, ಇದು ಬೇರೆ ಏನೋ ಮಾಡಕ್ ಹೋಗ್ತಿದೀವಿ, ಸೊ ಸಹಕಾರ ಬೇಕು ಅಂತ ಹೇಳಿ ಇಂಚಿಂಚು ಕೂತು ಡೀಟೇಲಿಂಗ್ ಆಗಿ ಹೇಳ್ಕೊಟ್ರು. ಸುಮಾರು ತಾಳ್ಮೆಯಿಂದ ನಾವೇನೇ ತಪ್ಪುಗಳನ್ನ ಮಾಡಿದ್ರು ಎಲ್ಲ ತಾಳ್ಮೆಯಿಂದ ಹೇಳ್ಕೊಟ್ಟು, ಅದಾದ ನಂತರ ಶೂಟಿಂಗ್ ಪ್ರೊಸೆಸ್ಸಿಗೆ ಹೋಗಿತ್ತು. ಇನ್ನೊಂದು ಹೇಳಿದ್ದೆ ಮೊನ್ನೆ, ಫಸ್ಟ್ ಟೈಮ್ ನಾನು ನೋಡಿದ್ದು ಕಾಂತಾರ ಸಿನಿಮಾದಲ್ಲಿ ಒಬ್ಬ ಆರ್ಟಿಸ್ಟ್ ಗಳಿಗೆ ವಿತ್ ಕಾಸ್ಟ್ಯೂಮ್ ಕೊಟ್ಟು ಆನ್ ಸೆಟ್ ಹೋಗಿ, ಸೆಟ್ ಏನ್ ಹಾಕಿದೀವಿ ಜಾಗ, ಆ ಜಾಗಕ್ಕೆ ಹೋಗಿ ಅಲ್ಲಿ ಕೂತ್ಕೊಂಡು ವರ್ಕ್ಶಾಪ್ ನ ಮಾಡಿದ್ವಿ. ಸೊ ಯಾವ ಸಿನಿಮಾಲು ಮಾಡಲ್ಲ ಆತರ, ಯೂಶಲಿ ಡೈರೆಕ್ಟ್ ಆಗಿ ಶೂಟ್ ಅಲ್ಲಿದೆ ಅಂತಾರೆ, ಅಲ್ಲಿಗೆ ಹೋಗ್ಬಿಡ್ತೀವಿ ನಾವು. ಸೊ ನಾವ್ ಇಲ್ಲೆಲ್ಲೋ ರಿಹರ್ಸಲ್ ಮಾಡಿ ಅಲ್ಲೋಗಿ ಕಷ್ಟ ಪಡೋದಕ್ಕಿಂತ ವಿತ್ ಕಾಸ್ಟ್ಯೂಮು, ಚಪ್ಪಲಿ ಇಲ್ದೇನೆ ಅಲ್ಲಿ ಕೂತ್ಕೊಂಡು ಆ ಕಲ್ ಮೇಲೆ, ಆ ನೀರಲ್ಲಿ ಅಲ್ಲೇ ವರ್ಕ್ಶಾಪ್ ಮಾಡಿದ್ವಿ. ಇನ್ಕ್ಲೂಡಿಂಗ್ ರಿಷಭಣ್ಣ ಕೂಡ ನಮ್ ಜೊತೆಗೆ ಕೂತು ಡೈಲಾಗ್ಸ್ ಅನ್ನ ವರ್ಕ್ಶಾಪ್ ಮಾಡ್ತಾ ಇದ್ವಿ. ಅಂದ್ರೆ ಇವಾಗ ಸಿನಿಮಾ ನೋಡಿದವ್ರು ಪ್ರತಿಯೊಬ್ರು ಕೂಡ ರಿಷಬ್ ಅವರ ಎನರ್ಜಿ ಬಗ್ಗೆನೆ ಮಾತಾಡ್ತಿದ್ದಾರೆ. ಬಟ್ ಒಂದಿಷ್ಟು ಫೋಟೋಸ್ ಗಳು ವೈರಲ್ ಆಯ್ತು, ಅವ್ರ ಕ್ಲೈಮ್ಯಾಕ್ಸ್ ಅಲ್ಲಿ ಅವ್ರ ಕಾಲು ಊದ್ಕೊಂಡಿರುವಂತದ್ದು ಇದೆಲ್ಲ ಅಂತ. ಬಟ್ ಅವ್ರ ಎನರ್ಜಿ ಬಗ್ಗೆ ಏನ್ ಹೇಳ್ತೀರಾ ಅಂತ? ನೀವು ಕಣ್ಣಾರೆ ನೋಡಿದೀರಾ ಅಲ್ಲೇ, ಬಟ್ ನಾವ್ ಏನಾದ್ರು ಫೋಟೋದಲ್ಲೂ ವಿಡಿಯೋದಲ್ಲಿ ನೋಡಿರ್ಬೋದು, ಬಟ್ ನೀವು ಡೈರೆಕ್ಟ್ ಆಗಿ ನೋಡಿದಿರಿ ಅಲ್ಲ, ಏನ್ ಹೇಳ್ತೀರಾ ಇದ್ರ ಬಗ್ಗೆ ಅಂತ? ಏನ್ ಹೇಳಿ ಸರ್, ಅವ್ರ ಎನರ್ಜಿ ಮ್ಯಾಚ್ ಮಾಡಕ್ ಆಗಲ್ಲ. ಅಂದ್ರೆ ಸ್ಪೀಡ್ ಅಂದ್ರೆ ಸಿಕ್ಕಾಪಟ್ಟೆ ಸ್ಪೀಡ್. ನಾವೆಲ್ಲ ಕೇಳಿದ್ವಿ, ಶಂಕರ್ನಾಗವ್ರು ಈ ತರ ಸಿಕ್ಕಾಪಟ್ಟೆ ಸ್ಪೀಡ್ ಇದ್ರಂತೆ, 1 ನಿಮಿಷ ಕೂರ್ತಿರ್ಲಿಲ್ವಂತೆ, ಏನೇನೋ ಮಾಡೋರಂತೆ. ಆತರ ಅನ್ಸ್ಬಿಟ್ರು ನನ್ಗೆ ರಿಷಭಣ್ಣ. 1 ನಿಮಿಷ ಸುಮ್ನೆ ಕೂತ್ಕೊಳ್ಳಲ್ಲ, ಓಡ್ತಾನೆ ಇರುತ್ತೆ ತಲೆಯಲ್ಲಿ, ಏನಾದ್ರು ಓಡ್ತಾನೆ ಇರುತ್ತೆ, ಏನಾದ್ರು ಮಾಡ್ತಾನೆ ಇರ್ತಾರೆ. ಶೂಟ್ ಅಲ್ಲೂ ಅಷ್ಟೇ, ಡೈರೆಕ್ಷನ್ ಮಾಡೋರು, ಆಕ್ಟ್ ಮಾಡೋರು, ಇನ್ನೊಂದೇನೋ VFX ಟೀಮ್ ಜೊತೆ ಮಾತಾಡೋರು, ಕ್ಯಾಮ್ರಾ ಹತ್ರ ಮಾತಾಡೋರು, ಎಲ್ಲವನ್ನ ಹ್ಯಾಂಡ್ಲ್ ಮಾಡ್ತಿದ್ರು ಸರ್. ಜೂನಿಯರ್ ಆರ್ಟಿಸ್ಟ್ ಗಳ ಜೊತೆ ಮಾತಾಡ್ತಿದ್ರು, ನಮ್ ಜೊತೆ ಮಾತಾಡ್ತಿದ್ರು, ನಮ್ಗೆ ಹೇಳ್ತಿದ್ರು ಏನ್ ಮಾಡ್ತಿದೀವಿ ಏನು ಅಂತ. ಯೂಶಲಿ ಏನಾಗುತ್ತೆ, ಸಿನಿಮಾ ಇದು ಯಾವ್ದೋ ಸೀಕ್ವೆನ್ಸ್ ಶೂಟ್ ಮಾಡ್ತೀವಿ, ನಂತರ ಇನ್ನೊಂದು ಯಾವ್ದೋ ಸೀಕ್ವೆನ್ಸ್ ಶೂಟ್ ಮಾಡ್ತೀವಿ, ಮೂಡ್ ಚೇಂಜ್ ಆಗುತ್ತೆ ಆರ್ಟಿಸ್ಟ್. ನಾವ್ ಯಾವ ಮೂಡಲ್ಲಿ ಇರ್ಬೇಕು ಗೊತ್ತಾಗಲ್ಲ. ಅಣ್ಣ ಪ್ರತಿ ಸಲ ಸೀನ್ ಬಂದಾಗ್ಲೂ ಹೇಳೋರು, ಈ ಮೂಡ್ ಕಂಡ್ರೋ, ನಾವೀಗ ಇಲ್ಲಿ ಮುಗಿಸ್ಕೊಂಡ್ ಬಂದಿರ್ತೀವಿ, ಹಿಂದೆಗಡೆ ಇದಾಗಿರುತ್ತೆ, ಸೊ ಇದನ್ನ ಮುಗಿಸ್ಕೊಂಡ್ ಬಂದಿರ್ತೀವಿ, ಅದೊಂದು ಒಳಗೊಂದು ಬೇಜಾರಿರುತ್ತೆ, ಅದೊಂದು ದುಃಖ ಇರುತ್ತೆ, ಆ ಫೀಲ್ ಅಲ್ಲಿ ಹೋಗ್ತೀವಿ ನಾವು. ಈ ತರ ಪ್ರತಿ ಸಲನು ಹೇಳಿ ಸೊ ಮಾಡ್ಕೊಟ್ರು. ಆ ಫೋಟೋ ಏನ್ ನೋಡಿದ್ರಿ, ಕಾಲು ಆಗಿತ್ತು ಅಂತ, ಅದ್ ಎಲ್ಲರದು ಆಲ್ಮೋಸ್ಟ್ ಎಲ್ಲರ ಕಾಲ್ಗಳು ಹಂಗೆ ಆಗಿತ್ತು. ಸೊ ರಿಷಭಣ್ಣನ ಕಾಲ ಕಡಿಮೆ, ಇನ್ನೂ ಭಯಂಕರ ಆಗಿತ್ತು ಸರ್ ಕಾಲೆಲ್ಲ. ಯಾರು ಸರ್ 2 ವರ್ಷ ಓಡಿ ಅಣ್ಣ ಕೆಲಸ ಮಾಡ್ತಾನೆ ಇದಾರೆ, ಒಂದ್ ಜಾಗದಲ್ಲಿ ನಿಲ್ತಾ ಇಲ್ಲ. ಇವತ್ತು ನೋಡಿ ರಿಲೀಸ್ ಆಗಿದೆ, ಸಿನಿಮಾ ಆಗಿದೆ, ಈಗ್ಲಾರು ರೆಸ್ಟ್ ಮಾಡ್ತಾರೆ ಅನ್ಕೊಂಡೆ. ಅಲ್ಲಿದ್ದಾರೆ, ಇಲ್ಲಿದ್ದಾರೆ, ನೆನ್ನೆ ಕೇಳಿದ್ರೆ ಬಾಂಬೆ ಅಂತಾರೆ, ಮೊನ್ನೆ ಅಲ್ಲಿ, ಇವತ್ತೇನೋ ಮೈಸೂರು, ಎಲ್ಲಿ ಓಡ್ತಾನೆ ಇದಾರೆ. ಅವ್ರ ಎನರ್ಜಿ ಮ್ಯಾಚ್ ಮಾಡಕ್ಕಾಗಲ್ಲ ಸರ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.